ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಸಂವಿಧಾನ ವಿರೋಧಿ ಸರ್ಕಾರಕ್ಕೆ ದಲಿತರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಮತ್ತು ಭಾರತದ ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅಂತೇಳಿ ನಾನು ಒಂದು ಎರಡು ಮಾತು ಏನು ಕಪ್ಪಲ್ ಹರಿಬೇಕಲ್ಲ ಆ ರೀತಿ ಅಡ್ಡಾಡ್ತಾರ. ಒಂದು ಸಾರಿನೂ ಅವ್ರಿಗೆ ಆಯ್ಕೆ ಮಾಡೋದಿಲ್ಲ ಅಂತವ್ರ ಸಂಖ್ಯೆ ಭಾಳ ಐತಿ. ಅಂತದ್ರೊಳಗ ಇವ್ರ ಒಬ್ಬ ಅಪ್ಪಗ ಹುಟ್ಟಿಲ್ಲ ಇವ್ರು ಅಂತವ್ರು ಅದಾರ. ಅಂತವ್ರು ಏನ್ ಮಾಡತ್ತಾರ ಅಂತಂದ್ರೆ SC/ST ಸರ್ಟಿಫಿಕೇಟ್ ತಗೊಳ್ಳೋದು, ಕ್ರಿಶ್ಚಿಯನ್ರಾಗ ಮತಾಂತರ ಆಗೋದು, ಮತ್ತ ಆ SC/ST ಸರ್ಟಿಫಿಕೇಟ್ ತಗೊಂಡ ಎಲ್ಲಾ ಸೌಲಭ್ಯಗಳನ್ನು ತಗೋತಾರ. ಇಲ್ಲಿ ಯಾರಿಗ ಅನ್ಯಾಯ ಆಗತೈತಿ? ನಿಜವಾದ ಫಲಾನುಭವಿಗಳೇ SC/ST ಸಮುದಾಯದವರಿಗೆ ಅನ್ಯಾಯ ಆಗತ್ತೆ. ಸುಪ್ರೀಂ ಕೋರ್ಟ್ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಆದೇಶವನ್ನು ಹೊರಡಿಸಿದೆ. ಏನಂತ ಈ SC/ST ಸರ್ಟಿಫಿಕೇಟ್ ಏನ ಕ್ರಿಶ್ಚಿಯನ್ ಮತಾಂತರ ಆಗಿರಲ್ಲ ಅವ್ರನ್ನೆಲ್ಲ ರದ್ದು ಮಾಡ್ಬೇಕಂತ. ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ನೀವ್ ಎದಕ್ಕೆ ಕಣ್ಣು ಮುಚ್ಕೊಂಡಿದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವರು ಏನು ಕ್ರಿಶ್ಚಿಯನ್ ಕನ್ವರ್ಟ್ ಆದವ್ರು ಏನಿದ್ದಾರೆ ಇವ್ರು ನಿಜವಾದ ಕ್ರಿಶ್ಚಿಯನ್ ಇವ್ರು ಅಸ್ತ್ರನ್ನು ಸೇರ್ಕೊಳ್ಳೋದಿಲ್ಲ. ಇವ್ರು ಸತ್ರ ಇಡೀ ಜಾಗನ ಕೊಡಂಗಿಲ್ಲ ಇವ್ರು. ಅಂತ ಒಂದು ಪರಿಸ್ಥಿತಿ ಅವ್ರದ್ದು. ನಿಮ್ಮಪ್ಪ ಒಬ್ಬರ ಹಾಕಿದ್ರ ನೀವ ಬಂದು ಸರೆಂಡರ್ ಮಾಡ್ಬಿಡ್ರಿ, ನನಗೆ ಬೇಡ, ನಾ ಕ್ರಿಶ್ಚಿಯನ್ರಾಗ ಹೋಗ್ತೇನಂತ. ರಾಮ ಅಂತ ಇಟ್ಕೊಂಡಿದ್ರ ರಾಬರ್ಟ್ ಅಂತ ಇಟ್ಕೊರಿ. ನೀವು ನಮ್ಮ ದೇವರ ಹೆಸರು ಎದಕ್ಕೆ ಇಟ್ಕೊತೀರಿ? ನೀವು ಅನಿಲ್ ಅಂತಿದ್ರ ಹಲ್ಬಟ್ ಅಂತ ಇಟ್ಕೊರಿ. ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಇದೇ ತರ ನಿಮ್ಮ ಒಂದು ದುರಹಂಕಾರ ಇದೇ ತರ ಮುಂದುವರೆದ್ರ ಜೈ ಭೀಮ್ ಯುವ ಸಂಘ ಸುಮ್ಮ ಕುದ್ರಂಗಿಲ್ಲ. ಎಲ್ಲಾರಿಗೂ ಎಚ್ಚರಗೊಳಿಸ್ತೈತೆ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಭೀಮ್.